ರಾಜ್ಯ ಸರ್ಕಾರದಿಂದ ದ್ವೇಷ ಭಾಷಣ ವಿಧೇಯಕ ಜಾರಿ ವಿಚಾರ ಕುರಿತು ಶಿವಮೊಗ್ಗದಲ್ಲಿ ದ್ವೇಷ ಭಾಷಣ ಮಸೂದೆ ಅನುಷ್ಠಾನ ಪ್ರಯತ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಬಿಜೆಪಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ವೃತ್ತದಲ್ಲಿ ನಡೆಸಲಾಯಿತು. ಶಾಸಕ ಎಸ್ಎನ್ ಚನ್ನಬಸಪ್ಪ ನೇತೃತ್ವ ವಹಿಸಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ದ್ವೇಷ ಭಾಷಣ ವಿಧೇಯಕಕ್ಕೆ ಅಂಕಿತ ಹಾಕದಂತೆ ಆಗ್ರಹಿಸಲಾಯಿತು. ಕಾಂಗ್ರೆಸ್ ಸರ್ಕಾರದ ಸಂವಿಧಾನ ವಿರೋಧಿ ವಿಧೇಯಕ ಜಾರಿಗೆ ತರದಂತೆ ಆಕ್ರೋಶ ವ್ಯಕ್ತಪಡಿಸಲಾಗಿದ್ದು, ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ದುಷ್ಟ ಹಿಂದೂ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಶ್ರೀರಾಮ್. ಆತ್ಮೀಯ ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗ ಜಿಲ್ಲೆಯ ವತಿಯಿಂದ ಭ್ರಷ್ಟ ದುಷ್ಟ ಹಿಂದೂ ವಿರೋಧಿ ಪ್ರಜಾಪ್ರಭುತ್ವ ಎನ್ ಕೆ ಜಗದೀಶ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಸಭೆಯಲ್ಲಿ ಈ ಒಂದು ಏನ್ ಕಾಯ್ದೆ ತರ್ತಾ ಇದ್ದಾರೆ, ಈ ಕಾಯ್ದೆಯ ವಿರುದ್ಧವಾಗಿ ವಿಧಾನಸಭೆಯಲ್ಲಿ ಗರ್ಜನೆ ಮಾಡಿದಂತಹ ಶಿವಮೊಗ್ಗ ಕ್ಷೇತ್ರದ ಎಲ್ಲ ಜವಾಬ್ದಾರಿಯುತ ಬಂಧುಗಳಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಶಿವಮೊಗ್ಗ ನಗರ, ಶಿವಮೊಗ್ಗ ಜಿಲ್ಲೆ, ವಿವಿಧ ಮಟ್ಟದ ಎಲ್ಲ ಸಜ್ಜನ ಕಾರ್ಯಕರ್ತ ಬಂಧುಗಳಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದ. ಜೈ ಶ್ರೀರಾಮ್. ನಗರದ ಅಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ. ಈ ಒಂದು ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾದಂತಹ ಮಾಲ್ತೇಶ್ವರವರೇ, ಶಿವಮೊಗ್ಗ ನಗರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ದೀನ್ ದಯಾಳ್ ಮಂಜುನಾಥ್ ರವರೇ, ಬಂದಿರುವಂತಹ ಎಲ್ಲ ಕಾರ್ಯಕರ್ತರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಹಗರಣಗಳಲ್ಲಿ ಮುಳುಗಿದ್ದಾರೆ. ಇವತ್ತು ಏನು ರಾಜ್ಯ ಸರ್ಕಾರ ಮುಂದೆ ಬರ್ತಾ ಇದೆ, ಆತ್ಮೀಯ ಬಂಧುಗಳೇ, ಇವೆಲ್ಲ ಮುಚ್ಚ ಹಾಕಲಿಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಕುರ್ಚಿಯ ಬಡಿದಾಟಗಳನ್ನ ಮೂಲಕ ಮುಚ್ಚಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರೋದು ನಾವೆಲ್ಲ ಕಂಡಿದ್ದೇವೆ. ಈ ಕಾರಣಕ್ಕೋಸ್ಕರ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರರವರು ಎಲ್ಲ ಪ್ರತಿಭಟನೆಯ ಶಿವಮೊಗ್ಗ ನಗರದ ಅಧ್ಯಕ್ಷ ಆದಂತಹ ಮೋಹನ್ ರೆಡ್ಡಿರವರೇ, ಗ್ರಾಮಾಂತರದ ಅಧ್ಯಕ್ಷ ಆದಂತಹ ಸುರೇಶ್ ಸಿಂಗ್ನಳ್ಳಿರವರೇ, ಪದಾಧಿಕಾರಿಗಳೇ ಮತ್ತು ಮಹಾನಗರ ಪಾಲಿಕೆ ಸದಸ್ಯರೇ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತು ಸತ್ಯ ಹೇಳುವುದನ್ನು ಕಟ್ಟಾಕಲಿಕ್ಕೆ ಕಾಂಗ್ರೆಸ್ಗೆ ತಾಕತ್ತಿಲ್ಲ. ನೀವೆಲ್ಲ ನಿರ್ವೀರ್ಯರು, ಸತ್ಯ ಹೇಳಲಿಕ್ಕೆ ಯೋಗ್ಯತೆ ಇಲ್ಲದಂತ ನಿರ್ವೀರ್ಯರು ನೀವು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅನೇಕರು ಹೇಳ್ತಾರೆ ಚೆನ್ನೈಯವರಿಗೆ ಶಿವಮೊಗ್ಗ ಶಾಂತಿ ಇರೋದು ಇಷ್ಟ ಇಲ್ಲ ಅಂತೇಳಿ. ಚೆನ್ನೈಯವರು ಸತ್ಯ ಸಂಗತಿ ಹೇಳಿದ್ರೆ ಈ ಶಿವಮೊಗ್ಗದಲ್ಲಿ ಗಲಾಟೆ ಆಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಸತ್ಯ ಸಂಗತಿಗಳನ್ನು ಇಲ್ಲಿ ತಿಳಿಸಿದ್ರೆ ಯಾವುದೇ ದೊಂಬಿ ಗಲಾಟೆಗಳು ಆಗೋದಿಲ್ಲ. ಬದಲಾಗಿ ಯಾವುದಕ್ಕೆ ಆಗತ್ತೆ ಗೊತ್ತೇನು? ಮಾಡಬಾರದನ್ನ ಮಾಡ್ತಾ ಇರುವಂತ ಕೃತ್ಯಗಳನ್ನು ಮಾಡ್ತಾ ಇರುವಂತ ವ್ಯಕ್ತಿಗಳಿದ್ದಾರೆ, ಅವರನ್ನ ಸದೆ ಬಡಿದೆ ಹೋದ್ರೆ ಶಿವಮೊಗ್ಗದಲ್ಲಿ ಅಶಾಂತಿ ನಿರ್ಮಾಣ ಆಗುವಂತದ್ದು. ಶಿವಮೊಗ್ಗದಲ್ಲಿ ಅಶಾಂತಿ ನಿರ್ಮಾಣ ಆಗಲಿಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಹಿಂದೂ ಸಂಘಟನೆಗಳು ಅಲ್ಲ, ಈ ರಾಜ್ಯದಲ್ಲಿ ಗಲಭೆಗಳು ಸೃಷ್ಟಿ ಮಾಡುವಂಥದ್ದು ಹಿಂದೂ ಸಂಘಟನೆಗಳಲ್ಲ. ಯಾರು ದೇಶದ್ರೋಹಿ ಸಂಘಟನೆಗಳನ್ನು ಕಟ್ಕೊಂಡಿದ್ದಾರೆ, PFI, ATPI, ಇವರುಗಳ ಮೂಲಕ ಇದಾಗತ್ತೆ ಅಂತ ಹೇಳಿದ್ರೆ ನೀವು ಅಶಾಂತಿಯನ್ನು ಮೂಡಿಸುವಂತ ಭಾರತೀಯ ಜನತಾ ಪಾರ್ಟಿ ಇದೆ. ಶಾಸಕ ಚೆನ್ನೈ ಅಂತ ಹೇಳಿ ಮಾತಾಡ್ಕೊಳ್ತೀರಲ್ಲ, ನಿಮ್ಗೇನಾದ್ರು ಸ್ವಲ್ಪ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಬೇಕು ಅಂತೇಳಿ ಹೋರಾಟ ಮಾಡಿ ಬಡದಾಟ ಮಾಡಿದಂತ ಸಂದರ್ಭದಲ್ಲಿ ಬಲಿದಾನ ಆದಂತವ್ರು ಯಾರು?
ಹಿಂದೂ ಯುವಕರು 47 ಶಿವಮೂರ್ತಿಯಿಂದ ಹಿಡಿದು ಮೊನ್ನೆ ಗೋಕುಲ ಹರ್ಷನವರೆಗೆ ಕಳ್ಕೊಂಡಿದ್ದು ಯಾರನ್ನ? ಹಿಂದೂ ಸಮಾಜದ ಯುವಕರನ್ನ. ಇದು ಸತ್ಯ ಹೌದೋ ಅಲ್ವೋ? ಇದು ಸತ್ಯ ಹೌದೋ ಅಲ್ವೋ ಹೇಳಿ. ಇದು ಸತ್ಯ ಅಲ್ಲ ಅಂತ ಹೇಳಿದ್ರೆ ದ್ವೇಷ ಭಾಷಣನ ಇದು? ಹಾಗಾದ್ರೆ ಗೋಕುಲನ ಕೈಯನ್ನ ಕಟ್ಟು ಮಾಡ್ಕೊಂಡು ಹೋದಲ್ಲ, ಇದು ಸತ್ಯ ಅಂತ ಹೇಳಿ ಶಿವಮೊಗ್ಗದಲ್ಲಿ ಹೇಳಿದ್ರೆ ನಾವು ಶಾಂತಿ ಕದಲಿಕ್ಕೆ ಬಂದಿರೋದು. ಕಾಂಗ್ರೆಸ್ ಇದನ್ನು ಗಂಭೀರವಾಗಿ ತಗೋಬೇಕು. ಕಾಂಗ್ರೆಸ್ ಇದನ್ನು ಗಂಭೀರವಾಗಿ ತಗೋಬೇಕು. ದ್ವೇಷ ಭಾಷಣ ಮಸೂದೆ ಬಗ್ಗೆ ನಮಗೇನು ಅಂಜಿಕೆನೇ ಇಲ್ಲ. ನಾವು ಯಾವತ್ತೂ ಹೆದರೋದೇ ಇಲ್ಲ ಈ ಒಂದು ವಿಧೇಯಕಗಳಿಗೆ. ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಹೇರಿದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲಿ, ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಈ ದೇಶದ ಯುವಕರು ಹೋರಾಟವನ್ನ ಮಾಡಿದ್ರು. ಯಾವುದಕ್ಕೂ ಬಗ್ಲಿಲ್ಲ, ತುರ್ತು ಪರಿಸ್ಥಿತಿಗೆ ಬಗ್ಲಿಲ್ಲ. ಇನ್ನು ನಿಮ್ಮ ಮಸೂದೆ ಯಾವ ಲೆಕ್ಕ ರೀ ಸಿದ್ದರಾಮಯ್ಯನವರೇ? ತುರ್ತು ಪರಿಸ್ಥಿತಿಗೆ ಈ ದೇಶದ ಜನ ಬಗ್ಲಿಲ್ಲ, ಹೆದರಲಿಲ್ಲ, ಜಗ್ಲಿಲ್ಲ. ಈ ಮಸೂದೆಯನ್ನ ನಾವು ನಮ್ಮ ಈ ಮಸೂದೆ ತಂದ ತಕ್ಷಣ ನಾವು ಹೆದರ್ಕೊಂಡ್ಬಿಡ್ತೇವ? ಈ ಹಿಂದೂ ಸಮಾಜಕ್ಕೆ ಯಾವ ರೀತಿ ಹೇಳಿಕೆಗಳನ್ನು ಹಾಕಲಿಕ್ಕೆ ತಾಕತ್ತಿಲ್ಲ ನಿಮಗೆ. ಯಾವ ಸಾಧು ಸಂತರನ್ನು ಬಂಧನ ಮಾಡುವಂತ ಒಂದು ಕುಕೃತ್ಯ ಮಾಡಬೇಕು ಅಂತ ಹೇಳಿ ಈ ಮಸೂದೆಯನ್ನು ಜಾರಿಗೆ ತರ್ತಾ ಇದ್ದೀರಲ್ಲ ನೀವು. ಸನಾತನ ಸಂಸ್ಕೃತಿಯನ್ನ